ಊರೆಲ್ಲ ಬರಗಾಲ ಬಿತ್ತು. ಊರೊಳಗ ಮಳೆ ಇಲ್ಲ. ಊರಿನ ನದಿಗಳೆಲ್ಲ ಬತ್ತಿ ಹೋದು. ಕೆರೆ ಹಳ್ಳ ಬಾವಿಗಳೆಲ್ಲ ಬತ್ತಿ ಹೋದು. ಬತ್ತಿ ಹೋಗಿರುವಂತ ಸಂದರ್ಭದೊಳಗ ಸಣ್ಣ ಪುಟ್ಟ ಬಾಲಕ, ಕೇವಲ 10-12 ವರ್ಷದ ಬಾಲಕ ವಿಚಾರ ಮಾಡ್ತಾನಂತ ನೋಡ್ರಿ. ಅವ ಊರಾಗ ಮಳಿ ಇಲ್ಲ ಅಂತ ಮಾತಾಡಕತ್ತಾರ. ಹಳ್ಳ ಕೊಳ್ಳ ಬಾವಿಗಳು ಎಲ್ಲ ಬತ್ತಿ ಹೋಗ್ಯಾವಂತ ಮಾತಾಡಕತ್ತಾರ. ಅವ ಭಗವಂತನ ಹತ್ತಿರ, ಶಿವನ ಹತ್ತಿರ ಏನ್ರ ಪ್ರಾರ್ಥನೆ ಮಾಡ್ಕೊಂಡೇನವ, ಏನ್ರ ಬೇಡಿಕೊಳ್ಳೋನೇನ? ನೋಡ್ರಿ, ನಮ್ಮ ಮಕ್ಕಳು ಚಡ್ಡಿ ಹಾಕೊಳ್ಳಾಕ ಬರ್ಲಾರ್ದಂತ ದಿನಮಾನದೊಳಗ 10-12 ವರ್ಷದ ಮಗ ಮಾತಾಡಕತ್ತಾನ. ಅವ ದೇವರ ಹತ್ತಿರ ಬೇಡಿಕೊಳ್ಳೋನೇನ? ಊರಾಗ ಮಳಿ ಇಲ್ಲ, ಹಳ್ಳ ಕೊಳ್ಳ ಬಾವಿಗಳ ಒಳಗ ನೀರು ಬರ್ಬೇಕ, ಹೋಗನ್ ಬಾಯವ. ಅವಾಗ ಅವ್ವ ಆಯ್ತಪ್ಪ ಆಯ್ತು ಮಗ ಅಂತ ಅಂದಾಗ ಓಡಿ ಹೋದವನ ಆ ಊರಿನ ಗುಡಿ ಒಳಗ ಹೋಗಿ ಹಿಂಗ್ ಕುಂತು ಬಿಡ್ತಾನಂತ. ದಾನಕ್ಕ ಕುಳಿತುಕೊಂಡು ಬಿಡ್ತಾನಂತ. ಶಿವನ ದಾನ ಮಾಡಕತ್ತಾನ. ಏನಂತ ಮಾಡಕತ್ತಾನ ಅಂದ್ರ, ನಾವು ನೀವು ಇದ್ವಿ ಅಂದ್ರ ಮನೆ ಒಳಗ ಬಡತನ ಆಯ್ತ, ಕೋಟಿ ರೂಪಾಯಿಗಳನ್ನ ಕೊಡು ಅಂತ ಭಗವಂತನ ಹತ್ತಿರ ಕೇಳ್ತಿದ್ವೇನೋ. ಆ ಮಗ ದೇವರ ಹತ್ತಿರ ಕುಳಿತುಕೊಂಡು ಏನು ಬೇಡಕತ್ತಾನ ಅಂದ್ರ, ಯಪ್ಪ ಶಿವ, ನನಗ ಏನು ಬೇಕಾಗಿಲ್ಲ, ಊರಿನ ಜನ ಆರಾಮ್ ಇರ್ಬೇಕ, ಕುಡಿಯೋದಕ್ಕ ನೀರು ಬೇಕ, ಮಳೆ ತಾರಪ್ಪ, ಹಳ್ಳ ಕೊಳ್ಳ ಬಾವಿಗಳನ್ನ ತುಂಬಿಸಪ್ಪ ಅಂತ ಭಗವಂತನ ಹತ್ತಿರ ಕೇಳಾಕತ್ತಾನಂತ ನೋಡ್ರಿ. ಸಣ್ಣ ಬಾಲಕ ಕೇಳಿರುವಂತ ಪ್ರಾರ್ಥನೆ ಶಿವನಿಗೆ ಮುಟ್ಟುತ್ತೇನೋ. ಶಿವ ಹೋಗೊಟ್ಟು ಅಲ್ಲೇ ಗುಡಿಯ ಪಕ್ಕದೊಳಗೆ, ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಗುಡಿಯ ಪಕ್ಕದೊಳಗಿರುವಂತ ಒಂದು ಸಣ್ಣ ಗುಂಡಿ ಅದು. ಅದೇನು ಕೆರೆ ಅಲ್ಲ, ಹಳ್ಳಲ್ಲ, ಬಾವಿ ಅಲ್ಲ, ನದಿ ಅಲ್ಲ, ಒಂದು ಸಣ್ಣ ಗುಂಡಿ. ಆ ದೇವಸ್ಥಾನದ ಪಕ್ಕದೊಳಗಿರುವಂತ ಗುಂಡಿ ಒಳಗ ಯಾವಾಗ ಒಂದು ಅರ್ಧ ಗಂಟೆ ದಾನ ಶಿವನಿಗೆ ಹೋಗಿ ಮುಟ್ಟುತ್ತದ, ಗುಂಡಿ ಒಳಗ ಧಾರಾಕಾರವಾಗಿ ನೀರು ಹರಿಯಾಕತ್ತು ಅಂತ ನೋಡ್ರಿ. ಧಾರಾಕಾರವಾಗಿ ನೀರು ಹರಿಯಾಕತ್ತು ಅಂತ. ಯಾವಾಗ ನೀರು ಹರಿಯಾಕತ್ತು ನೋಡ್ರಿ, ಒಂದು ಸಣ್ಣ ಗುಂಡಿ ಒಳಗ ನೀರು ಬರ್ಬೇಕಂದ್ರ ಅದು ಎಲ್ಲಾ ಲಿಂಗನ ದೊಡ್ಡ ಶಕ್ತಿನ ಅದು. ನಿಮ್ಮಂತವ್ರಿಗೆ ಸಾಧ್ಯನೇ ಇಲ್ಲ. ಎಲ್ಲಾ ಲಿಂಗ ಯಾವಾಗ ಗುಂಡಿ ಒಳಗ ನೀರು ಹರಿಯಾಕತ್ತು, ಒಂದ್ ಕಡೆ ಶಿವನ ದಾನ ಮಾಡಕತ್ತಾನ, ಊರಿನ ಜನ ಎಲ್ಲ ಓಡೋಡಿ ಬರಾಕತ್ರ ಅಂತ ನೋಡ್ರಿ. ನೀರೆಲ್ಲ ಬತ್ತಿ ಹೋಗೇತ, ಎಲ್ಲ ಒಣಗಿ ಹೋಗೇತ. ಆದ್ರೂ ಕೂಡ ಬಾವಿ ಆ ಗುಂಡಿ ಒಳಗ ನೀರ್ ಯಾವಾಗ ಚಿಮ್ಮಾಕತ್ತೆ, ಎಲ್ಲ ಜನ ಓಡಿ ಬಂದ ಎಲ್ಲಾ ಲಿಂಗ ಎಲ್ಲಾ ಲಿಂಗ ಎಲ್ಲಾ ಲಿಂಗ ಅವರಿಗೆ ಜಯವಾಗಲಿ, ಎಲ್ಲಾ ಲಿಂಗ ಅವರಿಗೆ ಜಯವಾಗಲಿ ಅಂತ ಯಾವ ಜನ ಹುಚ್ಚ ಅಂತ ಕರೆದಿದ್ರ ಅದೇ ಜನ ಆತ ನನ್ನ ಜೈಕಾರ ಹಾಕಕತ್ರ ನೋಡ್ರಿ. ಅದೇ ಜನ ಆತ ನನ್ನ ಜೈಕಾರ ಹಾಕಕತ್ರ. ನಮ್ ಬೆಳವಣಿಗೆ ಹಿಂಗ ಇರ್ಬೇಕು ನೋಡ್ರಿ. ಯಾರು ನಿಮ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ಯಾರ ಅವ್ರ ಮುಂದೆ ಬೆಳೆದ್ ನಿಲ್ಬೇಕು. ಅದೇ ಎಲ್ಲಾ ಲಿಂಗನ ಸಂದೇಶ ನೋಡ್ರಿ. ಈ ಮಗು ನನ್ನ ಪೆದ್ದ ಅಂದ್ರು, ಹುಚ್ಚ ಅಂದ್ರ, ಆದ್ರೂ ಕೂಡ ತಾಯಿ ತಂದೆ ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಜಟ್ಟಿಂಗ ರಾಯನ ಕೃಪೆಯಿಂದ ಆ ಹೂವಿನಿಂದ ಜನಿಸಿರುವಂತ ಮಗು ಎಲ್ಲಪ್ಪ ಮುಂದೆ ಶಿಖರಪ್ರಾಯವಾಗಿ ಬೆಳಗ್ತಾನ, ಸಂಶಯವಿಲ್ಲ ಅಂದ್ರ ಶಿವಪ್ಪನವರು. ಮಗು ಏನು ಬೆಳ್ಯಾಕತ್ತ, ಮುಂದೆ ಶಾಲೆಗೆ ಸೇರಿಸ್ಬೇಕಂತಾರ. ಶಾಲೆ ವಿದ್ಯೆ ಅಂತೂ ಹತ್ಲಿಲ್ಲ. ಶಾಲೆ ವಿದ್ಯೆ ಹತ್ಲಿಲ್ಲ. ಏನು ಮಾಡೋದು? ಈತನಿಗೆ ಏನ್ರ ಒಂದು ಕಾಯಕ ಕೊಡ್ಬೇಕಲ್ಲ, ಈತನಿಗೆ ಏನ್ರ ಒಂದು ಕೆಲಸ ಕೊಡ್ಬೇಕಲ್ಲ ಅಂತ ತಿಳ್ಕೊಂಡು ಆ ಮಗುವಿಗೆ ಹಾಲು ಮತ್ತು ಸಮಾಜ ಮನೆ ಒಳಗ ಒಂದ 5-6 ಕುರಿಗಳಿದ್ದು, ಆ ಕುರಿಗಳನ್ನ ಕೊಟ್ಟ, ದನಗಳನ್ನ ಕೊಟ್ಟ ದೂರದ ಗುಡ್ಡಕ್ಕೆ ಹೋಗಿ ಮೇಯಿಸ್ಕೊಂಡು ಬರ್ಬೇಕು ನೋಡಪ್ಪ ಅಂತ ಹೇಳಿದ್ರು. ಅವಾಗ ಇವ ಅಂದ, ಒಳಗೊಳಗ ಮನಸ್ಸೊಳಗ ಅನ್ಕೊಳಕತ್ತಿದ್ದ ಇವ, ಎಲ್ಲಪ್ಪ ಏನ್ ಅನ್ಕೊಳಕತ್ತಿದ್ದ ಅಂದ್ರ, ನನಗ ಒಂದು ಮಗ್ನವಾಗಿರುವಂತ, ಒಂದು ಶಾಂತವಾಗಿರುವಂತ ಜಾಗ ಸಿಗೋಲ್ದಾಗಿತ್ತು. ಈ ಊರಿನೊಳಗ ಗದ್ಲ, ಮನೆ ಒಳಗ ಗದ್ಲ, ಹೆಂಗಿದ್ರು ಗುಡ್ಡ ಕಾಡುಗಳಿಗೆ ದನಗಳನ್ನ ಮೇಯಿಸ್ಲಿಕ್ಕೆ ಕರ್ಸಾಕತ್ತಾರ. ಆ ಶಿವನ ಹೊಲದ ನನಗ ಅಲ್ಲಿ ಕಳ್ಸಾಕತ್ತಿರ್ಬೇಕ, ಅಲ್ಲಿ ಧ್ಯಾನ ಮಾಡಕ, ಯೋಗಿಯ ತಪಸ್ಸು ಮಾಡಕ ಒಂದು ಒಳ್ಳೆ ಜಾಗ ಸಿಕ್ತಲ್ಲ ಅಂತ ಮನಸ್ಸೊಳಗ ಅನ್ಕೊಳಕತ್ತಿದ್ದಂತ ಎಲ್ಲಪ್ಪ. ನೋಡ್ರಿ, ಆತ ಬಯಸಿ ಬಂದಿರುವಂತ ಜಾಗ, ದನಗಳನ್ನ ತಗೊಂಡು, ಕುರಿಗಳನ್ನ ತಗೊಂಡು ಗುಡ್ಡ ಕಾಡುಗಳಿಗೆ ಹೋಗಿ ಮೇಯಿಸ್ಲಿಕ್ಕೆ ಆರಂಭ ಮಾಡಿರುವಂತ ಸಂದರ್ಭದೊಳಗ ಒಂದು ದಿನ ಹಿಂಗ ಮೇಯಿಸುವಂತ 10-12 ವರ್ಷದ ಬಾಲಕನಿದ್ದಂತ ಸಂದರ್ಭದೊಳಗ ಆ ದನಗಳನ್ನ, ಕುರಿಗಳನ್ನ ಎಲ್ಲಾ ಕಡೆ ಮೇಯಿಸ್ಲಿಕ್ಕೆ ಬಿಟ್ಟ ಒಂದು ಗಿಡದ ಕೆಳಗ ಧ್ಯಾನಕ್ಕ ಕುಳಿತುಕೊಂಡಿರ್ತಾನ. ಧ್ಯಾನಕ್ಕ ಮಗ್ನನಾಗಿ ಕುಳಿತುಕೊಂಡಿರುವಂತ ಸಂದರ್ಭದೊಳಗ ತನ್ನ 4-6 ಗೆಳೆಯರು ಅಲ್ಲಿ ಬಂದಿರ್ತಾರ. ನೋಡ್ರಿ ಎಷ್ಟು ಅದ್ಭುತ ಐತಿ ಈ ಪವಾಡ. ಯಾವಾಗ ಅಲ್ಲಿ ಬಂದಿದ್ರು ಅಲ್ಲೇ ಓಡಾಡಕತ್ತಿದ್ರು ಅವ್ರ ಗೆಳೆಯರು. ಆದ್ರ ಏನ್ ಅವರು ಕಿರಿಕಿರಿ ಮಾಡಕತ್ತಿದ್ರು, ಏನ್ ಗದ್ಲಾ ಮಾಡಕತ್ತಿದ್ರು, ಎಲ್ಲಪ್ಪನ ಕಿವಿ ಒಳಗೆ ಬಟ್ಟೆ ಬೀಳಿಲ್ಲ ಅದು. ಯಾಕಂದ್ರ ಶಿವನ ಧ್ಯಾನದೊಳಗೆ ಮುಳುಗಿ ಬಿಟ್ಟಿದ್ದ. ಹೊರಗಿನ ವಿಚಾರಗಳು ಅವನಿಗೆ ಗೊತ್ತಾ ಇರ್ಲಿಲ್ಲ. ಯಾವಾಗ ತನ್ನೊಳಗ ತಾ ಮುಳುಗಿದ್ದ,
ಹೊರಗೆ ಹಿಂಗ ಜಗಳ ಆಡ್ಕೊಂತ ಗದ್ಲ ನಡೆದಿತ್ತ ಹೇಳಿದ್ದು. ಆ ಮುಳ್ಳಿನ ಕಂಟಿಯನ್ನ ದಾಟಿ ಆ ಗಿಡಕ್ಕೆ ಹೋಗ್ಬೇಕಲ್ಲ. ಆ ಗೆಳೆಯರೆಲ್ಲ ಬಹಳ ಕಷ್ಟ ಪಡಾಕತ್ತಿದ್ರ. ಆ ಕಷ್ಟವನ್ನ ಈತ ಏನು ಧ್ಯಾನಕ್ಕೆ ಕುಳಿತುಕೊಂಡಿದ್ದ ನೋಡಿದ ಇವ. ಎಲ್ಲಪ್ಪ ನೋಡಿದ. ನೋಡಿ ಅಲ್ಲಿ ಗೆಳೆಯರು ಕಷ್ಟ ಪಡಾಕತ್ತಾರ. ಮುಳ್ಳಿನ ಕಂಟಿಯ ಮಧ್ಯದೊಳಗ ಆ ಗಿಡ ಇರೋದ್ರಿಂದ ಹಣ್ಣುಗಳನ್ನ ಕಿತ್ಕೊಳಕ ಬಹಳ ಪರದಾಡಕತ್ತಾರ. ಹೋಗಬೇಕಂತ ತಿಳ್ಕೊಂಡು ದಾನವನ್ನ ಅಲ್ಲೇ ಮುಗಿಸಿಕೊಂಡು ಅಲ್ಲಿ ಹೋಗ್ತಾನ. ದಾನ ಮುಗಿಸಿ ಅಲ್ಲಿ ಹೋಗಿ ಆ ಗೆಳೆಯರಿಗೆ ಹೇಳಿದ, ಸರಿ ನೀವು ಅಂದ. ಸರಿ ರೀ. ಅವಾಗ ಅವ್ರು ಅಂದ್ರು, ಇಲ್ಲಿ ಮುಳ್ಳದವಪ್ಪ, ಕಂಟಿ ಐತ. ಈ ಮುಳ್ಳಿನ ಕಂಟಿ ದಾಟಿ ನಾ ಹೋಗಾಕ ಒದ್ದಾಡಕತ್ತೀವಿ. ಆ ಮುಳ್ಳಿನ ಕಂಟಿ ಸರ್ಸೋದ್ರೊಳಗ ಸಮಯ ಹೊಂಟೇತ. ನೀ ಸರಿ ಏನಾಗತ್ತಿಲ್ಲ, ಅದನ್ನ ಜಕ್ಕೊಂಡು ಹೋಗಿ ಏನಂದ್ರು ಅವ್ರು. ಅವಾಗ ಅವ ಅಂದ, ನಿಮ್ಗೇನ್ ಬೇಕದ? ಕಾಯಿ ಬೇಕಲ್ಲ, ಹಣ್ಣು ಬೇಕಲ್ಲ, ಕೊಡ್ತೀನಿ ಸರಿ. ಅವ್ರನ್ನ ಸರಿಸಿ ತಾ ಹೋದ್ ನೋಡ್ರಿ. ಅಲ್ಲಿ ಹೋಗಿ ಹೆಂಗ್ ಹೋದ ಅಂದ್ರೆ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು. ಎಲ್ಲಪ್ಪ ಕಾಲೊಳಗ ಆವ್ಗೆ ಕಟ್ಟಿಗೆಗಳನ್ನ ಹಾಕೊಂಡಿದ್ದಿಲ್ಲ, ಚಪ್ಪಲಿಗಳನ್ನ ಹಾಕೊಂಡಿದ್ದಿಲ್ಲ. ಆದ್ರೂ ಕೂಡ ಮುಳ್ಳಿನ ಕಂಟಿಯ ಮೇಲೆ ಪಾದವನ್ನು ಇಟ್ಟು ಹೊಂಟ್ರ ಹೂವಿನ ಹಾಸಿಗೆ ಹಂಗ ಹೊಂಟ ಅಂತ ನೋಡ್ರಿ. ಮುಳ್ಳು ಏನು ಮೈಗೆ ತಾಕ್ಲಿಲ್ಲ ಅಂತ, ಕಾಲಿಗೆ ತಾಕ್ಲಿಲ್ಲ ಅಂತ, ಕೈಗೆ ತಾಕ್ಲಿಲ್ಲ ಅಂತ, ನೇರವಾಗಿ ಗಿಡಕ್ಕೆ ಹೋಗಿ ಆ ಹಣ್ಣನ್ನ ಹಿಂಗ ಹರ್ಕೊಂಡು ಹಿಂಗ ಬರಾಕತ್ತಿದ್ದ. ಇವರೆಲ್ಲ ಆಶ್ಚರ್ಯ ಆದ್ರ ಗೆಳೆಯರು, ಇದೇನಿದು? ಎಲ್ಲಪ್ಪ ಈ ಗುಡ್ಡ ಕಾಡಿನೊಳಗ ಮೇಸಾಕ ಬಂದಾನ, ದನಗಳನ್ನ ತಗೊಂಡು, ಕುರಿಗಳನ್ನ ತಗೊಂಡ. ಆದ್ರ ಇವನ್ ಕಡೆ ಎಂತ ದೊಡ್ಡ ಶಕ್ತಿ ಐತಲ್ಲ. ನಮಗೆಲ್ಲ ಕೈಗೆ ತರ್ಚಿದು, ಕಾಲಿಗೆ ತರ್ಚಿದು, ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕಾಗ್ಲಿಲ್ಲ. ಆದ್ರ ಒಂದು 15-20 ಹೆಜ್ಜೆ ಮುಂದೆ ಹೋಗಿ ಆ ಗಿಡದೊಳಗ ಮುಳ್ಳಿದ್ರು ಕೂಡ ಆ ಕಾಯಿಗಳನ್ನ ಕಿತ್ಕೊಂಡು ಬರ್ತಾನಂದ್ರೆ ಎಂತ ದೊಡ್ಡ ಶಕ್ತಿ ಐತನ ಕಡೆ. ವಿಚಾರ ಮಾಡಿ ಹಿಂಗ ಗೆಳೆಯರ ಆ ಕಾಯಿಗಳನ್ನ ತಗೊಂಡ್ ಬಾ ಅನ್ನಕತ್ತಿದ್ರ. ಅಟ್ಟೊತ್ತಿಗೆ ಒಂದು ದೊಡ್ಡದಾಗಿರುವಂತ ಒಂದು ಸರ್ಪ ಅಲ್ಲೇ ಬಂತ, ಹಾವು. ಯಾವಾಗ ಎಲ್ಲಪ್ಪನ ಎದುರುಗಡೆ ಹಾವು ಬಂತು, ನೀವು ನೋಡಿದ್ವಿ ಅಂದ್ರೆ ಹಾವು 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 ಅಂತ ಚಿಕ್ಕೊಂಡು ಓಡಿ ಹೋಗಿದ್ವಿ. ಆದ್ರೆ ಎಲ್ಲಪ್ಪ ಏನ್ ಮಾಡಿದ ಅಂದ್ರೆ, ಯಾವಾಗ ದೊಡ್ಡದಾಗಿರುವಂತ ಘಟ ಸರ್ಪ ಅಲ್ಲಿ ಬಂದೈತ, ಎದುರುಗಡೆ ಬಂದೈತ, ನೇರವಾಗಿ ಅದನ್ನ ನೋಡಿದವನ ನಕ್ಕವನ ಅದ್ರ ಎದುರುಗಡೆ ಹೋಗಿ ಆ ಹವಾ ಬಾಲವನ್ನ ಹಿಡ್ಕೊಂಡು ಎತ್ತಿದ್ ನೋಡ್ರಿ. ಯಾವಾಗ ಹಾವಿನ ಬಾಲವನ್ನು ಹಿಡ್ಕೊಂಡು ಎತ್ತಿದ, ಇವರೆಲ್ಲ ಆಶ್ಚರ್ಯ ಆದ್ರು. ಇವರು ಗೆಳೆಯರು ಏನ್ ನಿಂತಿದ್ರ ಆಶ್ಚರ್ಯ ಆದ್ರ. ಒಂದ್ ಕಡೆ ಭಯ, ಎಲ್ಲರ ಹಾವು ಎಲ್ಲಪ್ಪನಿಗೆ ಕಡ್ದು ಬಿಡ್ತಂದ್ರೆ ಹೆಂಗ? ಎಲ್ಲಪ್ಪ ಹುಚ್ಚಿಗಿಚ್ಚದ ಏನು ಬಿಡದಲ್ಲೇ, ಮೊದಲ ನಿನಗ್ ಹುಚ್ಚ ಪೆದ್ದ ಅಂತಾರ, ಇದಕ್ಕ ನೋಡು ಬಿಡದನ ಅಲ್ಲೇ, ಬಾಯಿ ಕಡಿ ಅಂತ ಎಲ್ಲ ಗೆಳೆಯರು ಕರೆದ್ರು ಕೂಡ ಆ ಹಾವನ್ನ ಹಿಡ್ಕೊಂಡು ಅದನ್ನ ಕೈ ಒಳಗೆ ಇಟ್ಕೋತಾನ. ಹಿಂಗ ಎರಡೂ ಕೈ ಒಳಗೆ ಇಟ್ಕೊಂಡು ಹಿಂಗ ಆ ಬಾಯಿಯನ್ನ, ಹಾವಿನ ಬಾಯಿಯನ್ನ ಹಿಂಗ ಮುಟ್ಟತಾನ. ಹಾವಿನ ಬಾಯಿಯನ್ನ ಹಿಂಗ ಮುಟ್ಟಿ ಹಿಂಗ ತಗೊಂಡು ಬರುತ್ತಲೇ ಗೆಳೆಯರು ಓಡಾಕತ್ರ ಕಿತ್ಕೊಂಡು ಓಡಾಕತ್ತು. ಓಡಿ ಊರಿನ ಮಧ್ಯದೊಳಗ ಬರ್ತಾರ. ಮಧ್ಯದೊಳಗ ಬಂದ ಒಂದ ಇಬ್ರ ಮನಿಗೆ ಹೋಗ್ತಾರ. ಕಾಶಿಬಾಯಿ ತಾಯಿಗೆ ಹೇಳ್ತಾರ, ಅವ್ರ ತಾಯಿಗೆ ಹೇಳ್ತಾರ, ಅವ ನಿನ್ನ ಮಗ ಅಲ್ಲಿ ಹಾವನ್ನ ಹಿಡ್ಕೊಂಡು ಆಟ ಆಡಕತ್ತಾನ, ನೋಡ್ಬರ್ರಿ ಅಂತ ಅಂದಾಗ ತಾಯಿ ದುಃಖಿತಳಕ್ಕಳ. ಹಾವು ಎಲ್ರು ಕಚ್ಚಿಗಿದಿತ್ತ, ನನ್ ಮಗ ಮೊದ್ಲ ಹುಚ್ಚ ಪೆದ್ದದನ, ಊರಿನ ಜನ ಬೈತಾರ, ಎಲ್ರು ಹಾವು ಕಚ್ಚಿಗಿದಿತ್ತ ಅಂತ ಓಡೋಡಿ ಹೊಂಟ ನೋಡ್ರಿ. ಒಂದ್ ಕಡೆ ಇವ 4 ಗೆಳೆಯರು ಎಲ್ಲಾ ಕಡೆ ಹೇಳ್ಬಿಟ್ಟಿದ್ದು, ಮನೆ ಪಕ್ಕದೊಳಗ ಅಲ್ಲಿ ಇಲ್ಲಿ ಹೇಳ್ಬಿಟ್ಟಿದ್ದು, ಎಲ್ಲ ಓಡಿ ಹೋದ್ರ ಹೊಂಟ್ರಲ್ಲಿ. ಓಡಿ ಹೋದವ್ರ ಹಿಂಗ ಹಿಡ್ಕೊಂಡು ಹಿಂಗ ನಿಂತಿದ್ದ. ನೇರವಾಗಿ ನೋಡ್ತಾರ. ನೋಡಿದ ತಕ್ಷಣ ಹಾವು ಆತನ ಮೈ ಮೇಲೆ ಹಿಂಗ ಆಟ ಆಡಕತ್ತಿತ್ತಂತ. ಯಾವಾಗ ಹಾವು ಹಿಂಗ ಆಟ ಆಡಕತ್ತಿತ್ತ, ತಾಯಿ ನೋಡ್ತಾಳ, ಆಶ್ಚರ್ಯಕ್ಕಳ, ಇದೇನಿದು? ಹಾವು ಆತನ ಮೈ ಮೇಲೆ ಒಂದು ಅರ್ಧ ತಾಸು ಗಟ್ಟಲೆ ಆತನ ಮೈ ಮೇಲೆ ಆಟ ಆಡಕತ್ತಿತ್ತ. ಆತ ನಕ್ಕೋಂತ ನಿಂತಾನೆ. ಇದೆಂತ ದೊಡ್ಡ ಶಕ್ತಿ! ಜಟ್ಟಿಂಗ ರಾಯರ ಕೃಪೆ ಬಹಳ ದೊಡ್ಡದಾಗೈತ. ಎಲ್ಲಾರನ್ನ ಕರೆದ ತಾಯಿ ಹೇಳ್ತಾಳಂತ, ಬರ್ರಿ ನೋಡ್ಬರ್ರಿ ಇಲ್ಲಿ, ನನ್ನ ಮಗನನ್ನ ಹುಚ್ಚ ಅಂತಿರ್ಲಾ ನೀವು, ನನ್ನ ಮಗನನ್ನ ಪೆದ್ದ ಅಂತ ಕರೆದ್ರಲ್ಲ ನೀವು, ನೋಡ್ರಿ ನನ್ನ ಮಗ ಇಡೀ ಜಗತ್ತಿನ ಹುಚ್ಚು ಬಿಡ್ಸಾಕ ಬಂದಾನ, ಇಡೀ ಜಗತ್ತಿನ ಪೆದ್ದವನ್ನ ಬಿಡ್ಸಾಕ ಬಂದಾನ. ಆತ ಹುಚ್ಚಲ್ರು, ನಿಮ್ಮ ಜಗತ್ತಿನ ಹುಚ್ಚು ಬಿಡ್ಸಾಕ ಬಂದವ ಎಲ್ಲಪ್ಪ ಅನ್ನುವಂತ ಮಾತುಗಳನ್ನ ತಾಯಿ ಹೇಳಿದ್ಲಂತ. ನೋಡ್ರಿ, ಮಹಾತ್ಮರು ಜಗತ್ತಿನ ಹುಚ್ಚು ಬಿಡ್ಸಾಕ ಬಂದಿರ್ತಾರ. ತಮ್ಮ ಮನವನ್ನ ಗೆದ್ದವನಿಗೆ ಜಗತ್ತನ್ನು ಗೆಲ್ಲೋದು ದೊಡ್ಡದಲ್ಲ ಅಂತ, ತನ್ನ ಮನಸ್ಸನ್ನ ಗೆದ್ದವನಿಗೆ ಜಗತ್ತನ್ನು ಗೆಲ್ಲೋದು ಬಹಳ ದೊಡ್ಡದಲ್ಲ ಅನ್ನುವಂತ ಮಾತುಗಳನ್ನು ಹೇಳ್ತಾರ. ಎಲ್ಲಪ್ಪ ಸಣ್ಣ ಸಣ್ಣ ಪವಾಡಗಳು ಎಷ್ಟು ಅದ್ಭುತ ಇದ್ದು ಅಂದ್ರ ನೋಡ್ಬೇಕು. ಹುಟ್ಟಿದಾಗಲೇ ಈ ಜಗತ್ತಿನ ಬಹುದೊಡ್ಡದಾಗಿರುವಂತ ಕ್ರಾಂತಿ ಪುರುಷ, ಪವಾಡ ಕೈದಂತ ಪುರುಷ ಅಂದ್ರ ಅದು ಯಲ್ಲಪ್ಪ ಮಹಾರಾಜರು. ನೋಡ್ರಿ, ಯಾವಾಗ ಗುರುವಿನ ಕೃಪೆಯಿಂದ ಹುಟ್ಟಿರುವಂತ ಮಗು, ತಾಯಿ ತನ್ನ ಮಗನ ಮೇಲೆ ಯಾವತ್ತೂ ಕೂಡ ವಿಶ್ವಾಸ ಕಳ್ಕೊಂಡಿದ್ದೆಲ್ಲ.
ನನ್ನ ಮಗ ಬಹಳ ಚಲೋ ಎತ್ತರವಾಗಿ ಬೆಳಿತಾನನು, ನನ್ನ ಮಗ ಕುರಿನ ಕಾಯ್ಲಿ, ನನ್ನ ಮಗ ದನನ ಕಾಯ್ಲಿ, ಆದ್ರೆ ನನ್ನ ಮಗ ಮುಂದೊಂದು ದಿನ ಈ ನಾಡಿನೊಳಗ ಬೆಳಗ್ತಾನ ಅನ್ನುವಂತ ಆ ತಾಯಿ ಹರಕೆ. ನೋಡ್ರಿ, ಇಡೀ ಜಗತ್ತ ವಿರೋಧ ಮಾಡಿದ್ರು ಕೂಡ ತಾಯಿ ಹೊಗಳಾಕತ್ತಾಳ. ಏನಂತ ಹೊಗಳಾಕತ್ತಾಳ ಅಂದ್ರೆ ನನ್ನೆಲ್ಲಪ್ಪ ದೊಡ್ಡವ ಅಂತ ಹೊಗಳಾಕತ್ತಾಳ. ತಾಯಿಯ ದೊಡ್ಡ ಭಾವನೆ ಅದ ಅಲ್ರಿ. ನೋಡ್ರಿ, ಮಕ್ಕಳು ಯಾಕೆ ನಾನು ಹೇಳ್ತೀನಿ ಅಂದ್ರೆ ಮಕ್ಕಳು ನಿಮ್ಮನ್ನ ಅನುಕರಣೆ ಮಾಡ್ತಾರ, ಜಗತ್ತನ್ನ ಅನುಕರಣೆ ಮಾಡಂಗಿಲ್ಲ. ಅವರು ನಿಮ್ಮನ್ನ ಅನುಕರಣೆ ಮಾಡ್ತಾರ. ನೀವ್ ಹೆಂಗಿರ್ತೀರಿ ಹಂಗ ಮಕ್ಕಳಕ್ಕವು. ನೀವೇನ್ ಅನ್ನಾಕತಿರ್ತೀರಿ ಅಂದ್ರೆ ನಮ್ಮನ್ನ ಅನುಕರಣೆ ಮಾಡಂಗಿಲ್ರಿ ಅಪ್ಪೋರ. ಮಕ್ಕಳು ನಮ್ಮನ್ನ ಪಾಲನೆ ಮಾಡಂಗಿಲ್ಲ. ನಾನ್ ನಿಮಗ ಒಂದು ಪ್ರಶ್ನೆ ಕೇಳ್ತೀನಿ, ಇದೆಷ್ಟ್ರಿ ಇದೆಟ್ರಿ ಹೌದಲ್ರಿ? ಹಿಂಗ ಸುಮ್ಮ ಹಿಂಗ ಕೈ ಮಾಡ್ರಿ, ಹಿಂಗ ಮುಂದ ಎಲ್ಲಾರು ಕೈ ಮಾಡ್ರಿ, ಹಿಂಗ ಕೈ ಮಾಡಿದ್ರಿವ. ಇದನ್ನ ಹಿಂಗ ಗದ್ದದ ಮೇಲೆ ಇಟ್ಕೋರಿ, ಗದ್ದದ ಮೇಲೆ ಇಟ್ಕೋರಿ. 90% ಜನ ಗಲ್ಲದ ಮೇಲೆ ಇಟ್ಕೊಂಡ್ರಿ. ನಾ ಹೇಳಿದ್ ಗದ್ದದ ಮೇಲ್ರಿ. ಯಾಕ್ರಿ ಗಲ್ಲದ ಮೇಲೆ ಯಾಕೆ ಇಟ್ಕೊಂಡ್ರಿ? ನೀವೇ ಇಟ್ಕೊಂಡಿದ್ರಲ್ರಿ ಅಪ್ಪವ್ರ ಅಂತೀರಿ ನೀವು, ಹೌದಲ್ರಿ? ನೋಡ್ರಿ, ಮಕ್ಕಳ ನೀವ್ ಹೇಳೋದನ್ನ ಕೇಳಿ ಕಲಿಯೋದಿಲ್ಲ ಅವರು. ನೀವೇನ್ ಆಚರಣೆ ಮಾಡ್ತಿರಲ್ಲ ಅದನ್ನ ನೋಡಿ ಕಲಿತಾವ್. ಮನೆ ಒಳಗ ದಿನ ಬೆಳಗ್ಗೆ ದೇವರಿಗೆ ಹೋಗಿ ಕೈ ಮುಗದ ವಿಭೂತಿ ಹಚ್ಚಿ ನಮಸ್ಕಾರ ಮಾಡಿ ಒಂದು ಮಂತ್ರ ಹೇಳಿ ಬರ್ರಿ. ಮುಂದ ದೊಡ್ಡವಾದ ಮೇಲೆ ಅದ ಮಂತ್ರ ಹೇಳ್ತಾನ, ನಮ್ಮ ತಾಯಿ ಹೇಳ್ತಿದ್ಲ ಅಂತ. ಮಕ್ಕಳು ಯಾಕೆ ಕಲಿಯಂಗಿಲ್ರಿ? ಕಲಿಸೋರು ಬೇಕು. ನೀವು ದೊಡ್ಡ ದೊಡ್ಡ ದಾರ್ಶನಿಕರ ಫೋಟೋಗಳನ್ನ ತೋರಿಸಿ ಮಕ್ಕಳಿಗೆ ಏನಂತೀರಿ ನೀವು? ಓ ಮಗ ನೀನ್ ಹಂಗಾಗ್ಬೇಕು ನೋಡು, ಓ ಮಗ ನೀ ಹಿಂಗಾಗ್ಬೇಕು ನೋಡು ಅಂತ ಹೇಳ್ತೀವಿ ನಾವು. ಒಬ್ರರ ಮಕ್ಕಳಿಗೆ ನಾ ಕೇಳ್ತೀನಿ, ನಿಮಗ ನನ್ನಂಗ ಆಗು ಅಂತ ಹೇಳಿರೇನ್ರಿ? ಹೇಳಿರೇನ್ ಯಾರ? ನನ್ನಂಗ ನೀ ಆಗತ್ತ? ಇಲ್ಲ ಇಲ್ಲ. ಯಾಕ್ರಿ ಒಳಗ ಕೊರಗಾಕಿತಿರ್ಬೇಕಲ್ರಿ? ನಾ ಸರಿ ಇಲ್ಲ, ನನ್ನಂಗ ಬೇಡ, ಅವ್ರಂಗಾಗ್ಲಿ, ಹೌದಲ್ರಿ? ಯಾಕಂದ್ರ ಮಕ್ಕಳು ನಮ್ಮನ್ನ ಅನುಕರಣೆ ಮಾಡ್ತಾರ್ರಿ. ನಾವ್ ಹೆಂಗಿರ್ತೀವಿ, ನಮ್ಮ ಆಚಾರ ವಿಚಾರ ಹೆಂಗಿರ್ತಾವ, ಮಕ್ಕಳು ಹಂಗ ಬೆಳಿತಾವ. ನಾವಿರೋದೊಂದ, ಮಕ್ಕಳಿಗೆ ಹೇಳೋದೊಂದಾದ್ರೆ ನಡೆ ನುಡಿ ಸುದ್ದಿ ಇಲ್ಲದವರ ಸಂಘ ಬೇಡ ಅಂತ ಹೇಳ್ತಾರ. ನಡೆನು ಒಂದೇ ಇರ್ಬೇಕ, ನುಡಿನೂ ಒಂದೇ ಇರ್ಬೇಕ. ಮತ್ತ ನಾ ಮಾತಾಡಿ ಹಂಗ ಹೋಗಿ ನಂದ ಬೇರೇನು ಕೆಲಸ ಮಾಡಿದ್ನಿ ಅಂದ್ರ ಇಲ್ಲ. ನಾ ಹೆಂಗ ಮಾತಾಡ್ತೀನಿ ಹಂಗ ಇರ್ಬೇಕ, ನನ್ನ ಆಚಾರ ವಿಚಾರಗಳು ಹಂಗ ಇರ್ಬೇಕ, ನಡೆ ನುಡಿಗಳು ಹಂಗ ಇರ್ಬೇಕ. ಹಂಗಿದ್ರೆ ಈ ಜಗತ್ತು ಪಾಲನೆ ಮಾಡ್ತಿದ್ರಲ್ಕ? ಮಾಡೋದಿಲ್ಲ.